ವೀಕೆಂಡ್ ಬಂತಂದರೆ ಇವತ್ತು ಯಾವ ರೀತಿ ಚಿಕನ್ ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ತೋರಿಸುವಂಥ ಚಿಕನ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಇದು ಮಾಡಲಿಕ್ಕೂ ಸಿಂಪಲ್ ಇದೆ, ಈಸಿ ಇದೆ, ಹಾಗೂ ರುಚಿಯಲ್ಲಿ ಹೇಳೋದು ಬೇಡ. ರೈಸಿಗೆ, ರೊಟ್ಟಿಗೆ, ನಾನಿಗೆ ಎಲ್ಲದಕ್ಕೂ ಇದು ಸೂಪರ್ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಓಕೆ, ಇವಾಗ ಮಸಾಲವನ್ನು ರೆಡಿ ಮಾಡೋಣ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿದ್ದೀನಿ, ಜಿಂಜರ್ ಗಾರ್ಲಿಕ್ಕನ್ನು ಹಾಕೋಣ, ಸ್ವಲ್ಪ ಬೇಕಿದ್ರೆ ಪೇಸ್ಟ್ ಕೂಡ ಹಾಕ್ಬೋದು. ಪುದೀನ ಹಾಗೂ 1.5 ಟೇಬಲ್ ಸ್ಪೂನಷ್ಟು ಮೊಸರು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡೋಣ. ಹಾಗೂ ಇಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ, ಅದಕ್ಕೆ ಈ ಮಸಾಲವನ್ನು ಹಾಕೋಣ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್, 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿದ್ದೀನಿ. ಉಪ್ಪು ಹಾಗೂ ಅರಿಶಿಣವನ್ನು ಕೂಡ ಸೇರಿಸಿದ್ದೀನಿ. 1 ಕಪ್ಪಷ್ಟು ಫ್ರೈಡ್ ಆನಿಯನ್ ಕೂಡ ಇದಕ್ಕೆ ಹಾಕಿದ್ದೀನಿ. ಇಷ್ಟನ್ನು ಹಾಕಿದ ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ, 1/4 ಕಪ್ಪಷ್ಟು ಕ್ಯಾಶ್ಯೂನಟ್, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಬಡಿಶೇಪ್, ಈ ರೀತಿ ಸ್ವಲ್ಪ ಗರಂ ಮಸಾಲ ಇದನ್ನು ಹಾಕಿ ಹಾಗೂ ಪೆಪ್ಪರ್ ಕೂಡ ಹಾಕೋಣ. ಇಷ್ಟನ್ನು ಹಾಕಿ ಒಂದು ತಿಕ್ ಪೇಸ್ಟ್ ಮಾಡಲಿಕ್ಕುಂಟು. ನಾನಿಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲದ್ರೆ ಪರವಾಗಿಲ್ಲ. ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಿಬಿಡಿ. ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡುವಾಗ ಇದಕ್ಕೆ ನಾನಿಲ್ಲಿ 1/4 ಕಪ್ಪಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೀವು ಇದರ ಬದಲು ಎಣ್ಣೆ ಕೂಡ ಹಾಕ್ಬೋದು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೆಯೇ ಒಳ್ಳೆ ರೀತಿ ಮಸಾಲೆ ಎಳಿಲಿಕ್ಕೆ ಒಂದು ಅರ್ಧರಿಂದ, ನಿಮಗೆ ಜಾಸ್ತಿ ಟೈಮ್ ಇದೆ ಆದರೆ 1 ಗಂಟೆ ತನಕ ಹಾಗೆಯೇ ಬಿಡಿ, ಒಳ್ಳೆ ರೀತಿ ಮಸಾಲ ಎಳೀಲಿ. ಆಮೇಲೆ ಉಂಟು ನೋಡಿ, 1 ಗಂಟೆ ಆದಮೇಲೆ ಒಂದು ಅಗಲವಾದ ಪಾತ್ರೆ ತಗೊಳ್ಳಿ, ಅದರಲ್ಲಿ ಡೈರೆಕ್ಟಾಗಿ ಚಿಕನನ್ನು ಹಾಕಿ, ಆಲ್ರೆಡಿ ನಾವು ಎಣ್ಣೆ ಅಥವಾ ತುಪ್ಪವನ್ನು ಇದಕ್ಕೆ ಹಾಕಿದ್ದೀವಲ್ವ, ಮತ್ತೊಮ್ಮೆ ಹಾಕಬೇಕಂತ ಇಲ್ಲ. ಹಾಗೂ ಗ್ಯಾಸಲ್ಲಿ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿ. ನೆನಪಿಡಿ, ಇದು ತಳತಾಗುತ್ತೆ, ಯಾಕೆಂದರೆ ನಾವು ಇದಕ್ಕೆ ಕ್ಯಾಶ್ಯೂನಟ್ ಅದೆಲ್ಲ ಹಾಕಿದ್ದೀವಲ್ವ, ಹಾಗಾಗಿ ಮಧ್ಯದಲ್ಲಿ ಇದನ್ನು ತಿರುಗಿಸ್ತಾ ಹೈ ಫ್ಲೇಮಲ್ಲಿ ಎಣ್ಣೆ ಮೇಲೆ ಬಿಡೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆಮೇಲೆ ಏನು ಮಾಡಿ ಗೊತ್ತುಂಟಾ, ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಬೇಯಿಸಲಿಕ್ಕೆ ಇಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆ ಮೇಲೆ ಬಂದಿದೆ ಅಲ್ವಾ, ಅಷ್ಟು ತನಕ ನಾನು ಮಧ್ಯದಲ್ಲಿ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಟೊಮೆಟೊವನ್ನು ಸೇರಿಸೋಣ. ಒಂದು 4ರಿಂದ 5 ಟೊಮೆಟೊವನ್ನು ಈ ರೀತಿ ಸ್ಲೈಸ್ ಮಾಡಿ ಮೇಲ್ಗಡೆ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಹಾಗೆಯೇ ಮುಚ್ಚಿಡಿ. ಆವಾಗ ಅದು ಚಿಕನ್ ಕೂಡ ಬೇಯುತ್ತೆ, ಟೊಮೆಟೊ ಕೂಡ ಸಾಫ್ಟ್ ಆಗುತ್ತೆ, ಹಾಗೂ ಎಷ್ಟು ಗ್ರೇವಿ ಬೇಕು ನೋಡಿ ಆ ಗ್ರೇವಿ ಕೂಡ ಬಿಡುತ್ತೆ. ನೋಡ್ಬೋದು ನೀವು. ನೋಡಿ, ಇವಾಗ ಚಿಕನ್ ಆಲ್ಮೋಸ್ಟ್ ಬೆಂದಿದೆ, ಹಾಗೂ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ. ಆಮೇಲೆ ಕೆಳಗಿಳಿಸಿ. ಇಷ್ಟೇ ಮಾಡಲಿಕ್ಕಿರೋದು. ಏನು ಗೊತ್ತುಂಟ, ನೀವು ಹೀಗೇ ಇದನ್ನು ಟ್ರೈ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ಏನು ಮಾಡ್ತೀನಿ, ಕ್ರೀಮನ್ನು ಕೂಡ ಮೇಲ್ಗಡೆಯಿಂದ ಹಾಕ್ತೀನಿ, ಸ್ವಲ್ಪ ರಿಚ್ ಫ್ಲೇವರ್ ಇನ್ನೂ ಕೂಡ ಬರಲಿ ಅಂತ ಹೇಳಿ. ಆಪ್ಷನಲ್ ಅದು, ನಿಮಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ ರೈಸೊಂದಿಗೆ. ವೈಟ್ ರೈಸ್ ಇರಲಿ, ಜೀರಾ ರೈಸ್, ಗೀ ರೈಸ್, ಅಥವಾ ರೊಟ್ಟಿ, ನಾನ್ ಎಲ್ಲದರೊಂದಿಗೆ ಸೂಪರ್ ಆಗುತ್ತೆ. ಮನೆಯಲ್ಲಿ ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಒಮ್ಮೆ ಈ ರೀತಿ ಮಾಡಿ ನೋಡಿ ನೀವು, ತುಂಬ ಟೇಸ್ಟಾಗಿ ಬರುತ್ತೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನೋಡಿ ಯಾವ ರೀತಿ ಬಂದಿದೆ, ನೀವೇ ನೋಡ್ತಾ ಇದ್ದೀರಲ್ವ, ತುಂಬ ರಿಚ್ ಫ್ಲೇವರಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು. ನಾನು ಆವಾಗಲೇ ಹೇಳಿದೆ, ನೀವು ಹೀಗೇ ಇದನ್ನು ಟ್ರೈ ಮಾಡ್ಬೋದು, ಅಥವಾ ಇದರ ಮೇಲೆ ಕ್ರೀಮ್ ಬೇಕಿದ್ದು, ಫ್ರೆಶ್ ಕ್ರೀಮ್ ಉಂಟು ನೋಡಿ, ಅದನ್ನು ಬೇಕಿದ್ದರೂ ಹಾಕ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.